ಕಲಬುರಗಿಯ ವಿವಾದಿತ ರಾಘವ ಚೈತನ್ಯ ಶಿವಲಿಂಗ ಪೂಜೆಗೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಆಳಂದದ ಲಾಡ್ಲೆ ಮಶಾಕ್ ದರ್ಗಾ ಒಳಗಡೆ ಇರುವಂತಹ ಪುರಾತನ ರಾಘವ ಚೈತನ್ಯ ಶಿವಲಿಂಗಕ್ಕೆ ಫೆಬ್ರವರಿ 26 ಶಿವರಾತ್ರಿಯಂದು ಹಿಂದೂ ಮಠಾಧೀಶರು, ಹಿಂದೂ ಕಾರ್ಯಕರ್ತರು ಪೂಜೆ ಸಲ್ಲಿಸುವುದಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ಈಗಾಗಲೇ ರಾಘವ ಚೈತನ್ಯ ಶಿವಲಿಂಗ ಪೂಜೆಗೆ ಅನುಮತಿ ಕೋರುವಂತೆ ಹೈಕೋರ್ಟ್ಗೆ ರಿಟ್ ಸಲ್ಲಿಕೆಯಾಗಿದ್ದು, ಕೋರ್ಟ್ ಅನುಮತಿಗಾಗಿ ಮಠಾಧೀಶರು, ಹಿಂದೂ ಕಾರ್ಯಕರ್ತರು ಎದುರು ನೋಡ್ತಾ ಇದ್ದಾರೆ. ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆ ಹಿನ್ನೆಲೆಯಲ್ಲಿ 25ಕ್ಕೂ ಹೆಚ್ಚು ಜನರು ಶಿವಮಾಲಾಧಾರಣೆ ಮಾಡಿದ್ದಾರೆ. ಗಣಹೋಮ ಪೂಜೆ ನೆರವೇರಿಸಿ ರುದ್ರಾಕ್ಷಿ ಮಾಲಾಧಾರಣೆ ಮಾಡಲಾಗಿದೆ. ವಿವಾದಿತ ರಾಘವ ಚೈತನ್ಯ ಶಿವಲಿಂಗ ಪೂಜೆಗೆ ಸಿದ್ಧತೆ ನಡೀತಾ ಇದೆ. ಕೋರ್ಟ್ ಅನುಮತಿಗಾಗಿ ಸ್ವಾಮೀಜಿಗಳು, ಭಕ್ತರು ಕಾಯ್ತಾ ಇದ್ದಾರೆ. 2022ರಲ್ಲಿ ಶಿವಲಿಂಗ ಪೂಜೆ ಸಂದರ್ಭದಲ್ಲಿ ಒಂದು ದೊಡ್ಡ ಮಟ್ಟಿಗೆ ಗಲಾಟೆ ಆಗಿತ್ತು. ದರ್ಗಾ ಪ್ರವೇಶಿಸ್ತಾ ಇದ್ದಂತೆ ಅನ್ಯಕೋಮಿನವರಿಂದ ಕಲ್ಲು ತೂರಾಟವೂ ಆಗಿತ್ತು. ಆ ಹೊತ್ತಿನಲ್ಲಿ ಗಲಾಟೆಯ ಸಂದರ್ಭದಲ್ಲಿ ಸಚಿವರು ಹಾಗೂ ಅಧಿಕಾರಿಗಳ ಕಾರನ್ನು ಜಖಂ ಮಾಡಲಾಗಿತ್ತು. ದರ್ಗಾದಲ್ಲಿರುವಂಥ ಶಿವಲಿಂಗ ಮುಚ್ಚಿ ಹಾಕುವ ಯತ್ನವೂ ಕೂಡ ಆಗಿದೆ ಅನ್ನೋ ಆರೋಪನೂ ಕೇಳಿಬಂದಿತ್ತು. ರಾಘವ ಚೈತನ್ಯ ದೇವಸ್ಥಾನದಲ್ಲಿ ಘೋರಿ ನಿರ್ಮಾಣ ಮಾಡಿದ್ದಾರೆ, ಶಿವಲಿಂಗವನ್ನು ತೆಗೆದುಹಾಕಿ ಅಂತೇಳಿ ಆರೋಪವೂ ಇತ್ತು. ಆಂದೋಲ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ಗಂಭೀರ ಆರೋಪವನ್ನು ಮಾಡಿದರು. ಈ ಬಾರಿಯೂ ಕೂಡ ರಾಘವ ಚೈತನ್ಯ ಶಿವಲಿಂಗ ಪೂಜೆಗೆ ಮುಂದಾಗಿದ್ದಾರೆ. ಕೋರ್ಟ್ ಅನುಮತಿಗೆ ಕಾಯ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.